ದಾಸ ಸಾಹಿತ್ಯ ಮನೆ ಮನೆಗೂ ಮುಟ್ಟಿಸ್ಬೇಕು, ದಾಸ ಸಾಹಿತ್ಯ ಮನೆ ಮನೆಗೂ ತಲುಪಬೇಕು ಅನ್ನೋ ನಮ್ಮ ಒಂದು ಅಭಿಯಾನ ಏನಿದೆ, ಅದಕ್ಕೆ ಈಗ ವಿಜಯದಾಸರ ಭಾಗ 2 ಶುರುವಾಗಿದೆ. ಕಟ್ಟಿ ಆಚಾರ್ಯವರ ಆಶೀರ್ವಾದದೊಂದಿಗೆ, ಅನುಗ್ರಹದೊಂದಿಗೆ, ಮತ್ತು ಇವತ್ತು ನನ್ನ ಕೆಲವು ಹಿರಿಯರು ಬಂದಿದ್ದಾರೆ, ಅವರು 2 ಮಾತುಗಳು ಹೇಳ್ತಾರೆ. ಭಾಗ 2 ವಿಜಯದಾಸರು, ದಾಸವರಣ್ಯ ವಿಜಯದಾಸರು. ನಾವು ಇನ್ನೊಂದು 4-5 ತಿಂಗಳಲ್ಲಿ ಆದಷ್ಟು ಬೇಗ, ಈಗ ಭಾಗ 2 ಅನ್ನೋದನ್ನು ನಾವು ಭಾಳಷ್ಟು ಜನಗಳಿಗೆ ಏನಾಗಿದೆ ಅಂತಂದರೆ, ಒಂದು ಮುಗಿಸಿ ಇನ್ನೊಂದನ್ನು ಭಾಳ ಡಿಲೇ ಮಾಡ್ತಾರೆ ಅನ್ನೋ ಒಂದು ಅಪವಾದ ಅಂತಲೇ ಅನ್ಕೋಬೋದು. ಆ ಅಪವಾದಕ್ಕೆ ನಾವು ಗುರಿ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಜಗನ್ನಾಥ ದಾಸರು ಭಾಗ 2 ಜನವರಿಗೆ ರಿಲೀಸ್ ಮಾಡ್ತಾ ಇದ್ವಿ. ಹಾಗೆಯೇ ವಿಜಯದಾಸರು ಭಾಗ 2ನ ಏಪ್ರಿಲ್ ಮೇ ಅಷ್ಟೊತ್ತಿಗೆ ರಿಲೀಸ್ ಮಾಡೋದಕ್ಕೆ ನಾವು ಸನ್ನಿಹ ಮಾಡ್ಕೊಂಡಿದ್ದೀವಿ. ಇದು ಈ ವೇದಿಕೆಯಲ್ಲೇ ನಾನು ಹೇಳ್ತಾ ಇದ್ದೀನಿ ಅವ್ರ ಸಿನಿಮಾದ ಬಗ್ಗೆ. ನಮ್ಮ ನೋಡಿ ಅವರು ಕೂಡ ಒಂದು ಸಂಕೀರ್ತನ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಅದರ ಜೊತೆಗೆ ಈ ಸಿನಿಮಾದ ಇನ್ನೊಂದು ವಿಶೇಷತೆ ಏನಂದರೆ 9 ಕೀರ್ತನೆಗಳಿಗೆ ಬರ್ತಾ ಇದ್ದಾರೆ. ಕೀರ್ತನೆಗಳು ಒಬ್ಬೊಬ್ಬ ಸಂಗೀತಗಾರರು ಒಂದೊಂದು ಹಾಡನ್ನು ಕಂಪೋಸ್ ಮಾಡಿ ಹಾಡಲಿದ್ದಾರೆ. ಈ ಚಿತ್ರದ ಒಂದು ವಿಶೇಷತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಕಾರ್ಯಕ್ರಮ ನಮ್ಗೆ ಭಾಳ ಸಂತೋಷ ತಂದು ಕೊಡ್ತಿದ್ದೆ. ಕಾರಣ ಏನಂದರೆ, ಈ ಪ್ರೆಸ್ ಮೀಟು ಇವತ್ತು ವಿಜಯದಾಸರ ಆರಾಧನೆ, ಅವರ ಕೃಪೆಗೆ ನಾವು ಪಾತ್ರರಾಗಿ ನಾವು ನಮ್ಮ ಕೆಲಸಗಳೆಲ್ಲ ಸುಗಮವಾಗಿ ನೆರವೇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ನಾವು ವಿಜಯದಾಸರ ಭಾಗ 2 ಚಲನಚಿತ್ರವನ್ನು ನಾವು ಶೂಟಿಂಗ್ ಪ್ರಾರಂಭೋತ್ಸವ ಮಾಡಿದ್ದೀವಿ. ಇನ್ನು ಇದಕ್ಕೆ ತಕ್ಕಂತೆ ಭಾಳಷ್ಟು ಜನ ಮಾತಾಡಲಿದ್ದಾರೆ. ನಟ ನಿರ್ಮಾಪಕರಾದ ತ್ರಿವಿಕ್ರಮ್ ಜೋಶಿ ಅವರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಆಶೀರ್ವಾದ ಮಾಡೋದಕ್ಕೋಸ್ಕರನೇ ಕಟ್ಟಿ ಆಚಾರ್ಯ ಸತ್ಯಧ್ಯಾನಾಚಾರ್ಯ ಕಟ್ಟಿ ಅವರು ಬಂದಿದ್ದಾರೆ. ಫಸ್ಟ್ ಅವರು ಮಾತಾಡ್ತಾರೆ, ಅದಾದಮೇಲೆ ಒಬ್ಬೊಬ್ಬರೇ ಮಾತಾಡ್ತಾರೆ. ನಮಸ್ಕಾರ. ಶೂಟಿಂಗ್ ಬಂತಂದು ನಮಗೆ ರೆಗ್ಯುಲರಾಗಿ ನಾವು ಹೋಗೋದು ಆನೆಗುಂದಿ, ಹಂಪೆ, ಹೊಸಪೇಟೆ, ಆಮೇಲೆ ರಾಯಚೂರು, ಹುಲಿಗಿ. ಅದು ಬಿಟ್ಟರೆ ಈ ಸರ್ತಿ ನಾವು ಮೈಸೂರು ಶ್ರೀರಂಗಪಟ್ಟಣದ ಹತ್ರ ಸ್ವಲ್ಪ ಮಾಡೋಣ ಅಂತಿದೆ. ಯಾಕಂದರೆ ಒಳ್ಳೆ ಲೊಕೇಶನ್ ಸ್ವಲ್ಪ ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಹಾಗಾಗಿ ಅಂದರೆ ಚೇಂಜ್ ಲೊಕೇಶನ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದು ಮಾಡ್ತಾಯಿದ್ವಿ. ಇನ್ನು ಈ ಚಿತ್ರ ಸಂಭಾಷಣೆ ನಮ್ಮ JM ಪ್ರಹ್ಲಾದ್ ಅವ್ರು ಮಾಡ್ತಿದ್ದಾರೆ. ಇನ್ನು ಸಂಗೀತಗಾರರ ಬಗ್ಗೆ ಹೇಳಿದ್ದೀನಿ. ಇನ್ನು ನಿರ್ಮಾಪಕರಾಗಿ ತ್ರಿವಿಕ್ರಮ್ ಜೋಶಿ, ನಾಯಕ ನಟರಾಗಿ ಅವ್ರು ಮಾಡ್ತಿದ್ದಾರೆ. ಅದರ ಗೋಪಾಲ್ ದಾಸರಾಗಿ ಪ್ರಭಂಜನ್ ದೇಶಪಾಂಡೆ. ಈ ಸಿನಿಮಾದಲ್ಲಿ ಜಗನ್ನಾಥ ದಾಸರಾಗಿ ಬರ್ತಾರೆ. ನಮ್ಮ ಶರತ್ ಜೋಶಿ ಆ್ಯಕ್ಟ್ ಮಾಡ್ತಿದ್ದಾರೆ. ವಿಜಯದಾಸರ ಪತ್ನಿಯಾಗಿ ಶ್ರೀಲತಾ ಭಾಗ್ಯವಾಡಿ ಕನ್ನಡಮ್ಮ ಈ ಪಕ್ಕದಲ್ಲಿದ್ದಾರೆ. ಸೊ ಅವರವರು ತಮ್ಮ ಈ ಚಿತ್ರದಲ್ಲಿ ಬರೋ ಪಾತ್ರದ ಬಗ್ಗೆ ಮತ್ತು ತಮ್ಮ ಅನುಭವದ ಬಗ್ಗೆ ಹಂಚಿಕೊಳ್ಳಿದ್ದಾರೆ. ಈಗ ಕಟ್ಟಿ ಆಚಾರ್ಯ ಅವರ ಆಶೀರ್ವಚನ ಕೇಳಿ. ಬಹಳ ವಿಶೇಷ. ಒಂದು ಕಡೆ ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇದ್ದಾರೆ. ಇಲ್ಲಿ ಆಂಜನೇಯನಿದ್ದಾನೆ, ಇಲ್ಲಿಯೇ ಗಣಪತಿ. ಹೀಗೆ ಒಂದು ವಿಶಿಷ್ಟವಾದ ಸನ್ನಿಧಾನ ಇದು ಬಸವನಗುಡಿ ಅಂತ ನಾವು ಹೇಳ್ತೇವೆ. ಇಂತಹ ಪವಿತ್ರವಾದ ಸನ್ನಿಧಾನದಲ್ಲಿ ಇದು ಇವತ್ತು ಏಕಾದಶಿ, ಬಹಳ ಪವಿತ್ರವಾದ ದಿನ. ಜೊತೆಗೆ ಈಗಾಗಲೇ ಹೇಳಿದಂತೆ ಯಾವ ಚಲನಚಿತ್ರವನ್ನು ನೀವು ಈಗ ಹೊಸದಾಗಿ ತಯಾರು ಮಾಡಬೇಕಂತ ಮಾಡಿದ್ದೀರಿ, ಅಂತಹ ಆರಾಧ್ಯರಾದಂತಹ ವಿಜಯದಾಸರು, ಆ ವಿಜಯದಾಸರ ಒಂದು ಆರಾಧನೆ ಇವತ್ತು. ಅಂತಹ ವಿಜಯದಾಸರ ಆರಾಧನೆಯ ಪವಿತ್ರವಾದ ಸಂದರ್ಭದಲ್ಲಿ ವಿಜಯದಾಸರ ಚಲನಚಿತ್ರದ 2ನೇ ಭಾಗ ಇವತ್ತು ಅದರ ಒಂದು ಚಿತ್ರೀಕರಣ ಪ್ರಾರಂಭವಾಗ್ತಾ ಇದ್ದದ್ದು ಅತ್ಯಂತ ಸಂತೋಷದ ಸುದ್ದಿ. ನಮ್ಮ ಎಲ್ಲ ದಾಸವರೇಣ್ಯರು ಕೂಡ ಈಗಾಗಲೇ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅಂದರೆ ಕೇವಲ ಒಂದು ಪಂಗಡಕ್ಕೆ ಮಾತ್ರ ದಾಸರ ಕೊಡುಗೆ ಅಂತ ಯಾರೂ ಕೂಡ ತಪ್ಪು ಭಾವಿಸಬಾರದು. ನಮ್ಮ ಕನ್ನಡ ಭಾಷೆಗೆ ದಾಸರು ಕೊಟ್ಟಂತಹ ಕೊಡುಗೆ ಎಷ್ಟು ಅಂತ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ ಲಕ್ಷ ಸುಲಾದಿಗಳನ್ನು, ಲಕ್ಷ ಲಕ್ಷ ಪದಪದ್ಯಗಳನ್ನು ಪ್ರತಿಯೊಬ್ಬ ದಾಸರು ಕೂಡ ಕೊಟ್ಟಿದ್ದಾರೆ. ಇದು ನಮ್ಮ ಕನ್ನಡ ಒಂದು ಭಾಷೆ ಅದು ಸಂಪದ್ಭರಿತವಾಗುವುದಕ್ಕೆ ಈ ದಾಸರ ಕೊಡುಗೆ ಅನನ್ಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ವಿಜಯದಾಸರು ಅವರು ಬಳಸಿದಂತಹ ಪದಗಳನ್ನು, ನಮ್ಮ ಪ್ರಸನ್ನ ಅವರಿದ್ದಾರೆ, ಅವರು ದೊಡ್ಡ ಗಮಕ ವಾಚಕರು, ಅವರಿಗೆ ಗೊತ್ತಾಗ್ತದೆ. ವಿಶೇಷವಾಗಿ ಅವರು ಬಳಸುವಂತಹ ಪದಗಳನ್ನು ನೋಡಿದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಅವರಿಗಿರುವಂತಹ ಪ್ರಭುತ್ವ ಎಷ್ಟು ಅಂತ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತಹ ದಾಸರ ಅನೇಕ ಮುಖದ ಪರಿಚಯ ಆಗಬೇಕಾಗಿದೆ.
ಇವತ್ತು ನಾವು ಪುಸ್ತಕದ ಮುಖಾಂತರ ಪರಿಚಯ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಯಾರೂ ಕೂಡ ಪುಸ್ತಕವನ್ನು ಓದುವ ಅಭ್ಯಾಸವನ್ನೇ ಬಿಟ್ಟುಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಇಂತಹ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಅವರು ಯಾವ ಮಾರ್ಗದಲ್ಲಿದ್ದಾರೆ, ನಮ್ಮ ಯುವಕರಿರಬಹುದು ಅಥವಾ ಇವತ್ತಿನ ನಮ್ಮ ಜನರಿರಬಹುದು, ಅವರಿಗೆ ಈ ದಾಸರ ಒಂದು ಪರಿಚಯ ಮಾಡಿಸಿಕೊಡಬೇಕು ಅಂದರೆ ಅದು ಈ ಒಂದು ದೃಶ್ಯ ಮಾಧ್ಯಮದಲ್ಲಿ ಮಾತ್ರ. ದೃಶ್ಯ ಮಾಧ್ಯಮದಲ್ಲಿ ಮಾಡಿದರೆ ಸ್ವಲ್ಪ ನೋಡುವಂತಹ ಪ್ರವೃತ್ತಿ ಜನರಲ್ಲಿ ಉಂಟಾಗ್ತದೆ ಅನ್ನುವ ಕಾರಣದಿಂದ ಈಗಾಗಲೇ ಪ್ರಸನ್ನ ವೆಂಕಟದಾಸರು, ಜಗನ್ನಾಥದಾಸರು ಇವೇ ಮೊದಲಾದ ಚಲನಚಿತ್ರ, ವಿಜಯದಾಸರ ಮೊದಲನೇ ಭಾಗದ ಒಂದು ಚಲನಚಿತ್ರ ಎಲ್ಲರೂ ಕೂಡ ನೋಡಿ, ಬಹುಶಃ ನನಗನ್ನಿಸ್ತದೆ ನಮ್ಮ ಭಾರತ ದೇಶದಲ್ಲಿ ಆ ಚಲನಚಿತ್ರವನ್ನು ನೋಡುವುದಕ್ಕಿಂತ ಹೆಚ್ಚು ವಿದೇಶದಲ್ಲಿ ಈ ದಾಸರ ಭಕ್ತರು ಅದನ್ನು ನೋಡಿ ಆನಂದವನ್ನು ಪಟ್ಟಿದ್ದನ್ನು ನಾನು ಕೇಳಿದ್ದೇನೆ. ಅಂತಹ ಆ ವಿಜಯದಾಸರ ಭಾಗ 2 ಅದನ್ನು ಇವತ್ತು ನಮ್ಮ ತ್ರಿವಿಕ್ರಮ ಜೋಶಿಯವರು ದಾಸರ ಭಕ್ತರು, ಸ್ವಾಮಿಗಳ ಗುರುಗಳ ಭಕ್ತರು, ಅವರು ವಿಶೇಷವಾಗಿ ತಾವೇ ನಿರ್ಮಾಣ ಮಾಡಿ ತಾವೇ ನಾಯಕರಾಗಿ ಈ ಒಂದು ಚಲನಚಿತ್ರವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಹಾಗೂ ಅದರ ನಿರ್ದೇಶಕರಾದಂತಹ ನಮ್ಮ ಮಧುಸೂದನ ಹವಲ್ದಾರ್ ಅವರಿಗೆ ವಿಶೇಷವಾಗಿ ಹನುಮಂತ ಅವನು ರಕ್ಷಣೆಯನ್ನು ಕೊಡುವವನು, ಅವನೇ ಬಲವನ್ನು ಕೊಡುವವನು. ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಎಲ್ಲವೂ ಕೊಡುವುದು ಹನುಮಂತ. ಅಂತಹ ಹನುಮಂತನ ಸನ್ನಿಧಾನದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದರೆ ಅದು ನಿಜವಾಗಲೂ ಕೂಡ ಯಶಸ್ವಿ ಆಗ್ತದೆ ಅನ್ನೋದರಲ್ಲಿ 2 ಮಾತಿಲ್ಲ. ಅಂತಹ ಯಶಸ್ಸು ಈ ಚಲನಚಿತ್ರಕ್ಕೆ, ಆ ತಂಡಕ್ಕೆ ಸಿಗಲಿ ಅಂತ ಹೇಳ್ತಾ ಭಾಗವಹಿಸಿದಂತಹ ನಮ್ಮ ತೇಜಸ್ವಿನಿ ಅನಂತಕುಮಾರ್ ಅವರಿಗೂ ಹಾಗೂ ನಮ್ಮವರೇ ಆದಂತಹ ನರೇಶ್ ಕುಮಾರ್ ಅವರಿಗೂ, ಜೊತೆಗೆ ಪ್ರಸನ್ನ ಅವರಿಗೂ, ಆ ಪಾತ್ರವನ್ನು ವಹಿಸುವಂತಹ ಎಲ್ಲ ಪ್ರಭಂಜನ ಅವರಿಗೂ, ಶೀಲತಾ ಅವರಿಗೂ, ಪ್ರಹ್ಲಾದ್ ಅವರಿಗೂ ಎಲ್ಲರಿಗೂ ಕೂಡ ದೇವರು ಅನುಗ್ರಹ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮಗಳಿಗೆ ನಾನು ಹೋಗೋದು ಕಡಿಮೆನೇ, ಆದರೆ ಇವತ್ತು ಇಂಥ ಒಂದು ವಿಶೇಷ ಸ್ಥಳದಲ್ಲಿ ನಮ್ಮನ್ನೆಲ್ಲಿ ಕರೆಸಿರುವಂಥ ತ್ರಿವಿಕ್ರಮ್ ಜೋಶಿ ಅವರೇ ಹಾಗೂ ನೆರೆದಿರುವಂಥ ಎಲ್ಲ ಬಂಧು ಭಗಿನಿಯರೇ, ವಿಜಯದಾಸರು, ಜಗನ್ನಾಥದಾಸರು ಇವರೆಲ್ಲರೂ ಇರುವಂಥ ಸಂದರ್ಭದಲ್ಲಿ ನನಗೆ ಯೋಚನೆ ಮಾಡ್ತಾ ಇದ್ದೆ, ದೇಶದ ಮೇಲೆ ದೊಡ್ಡ ರೀತಿಯ ಆಕ್ರಮಣ ಆಗಿತ್ತು. ಮೊಘಲರು, ಡಚ್ಚರು, ನಂತರ ಬ್ರಿಟಿಷರು ಬಂದರು. ಒಂದು ರೀತಿಯಿಂದ ಹೊರಗಿಂದ ಆಕ್ರಮಣ, ನಮ್ಮ ಭಾರತವನ್ನು, ನಮ್ಮ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಅಳಿಸಾಕಬೇಕು ಅನ್ನುವಂಥ ಒಂದು ದೊಡ್ಡ ಷಡ್ಯಂತ್ರ ಒಂದು ಕಡೆ ಇದ್ದರೆ, ಆರ್ಥಿಕವಾಗಿಯೂ ಒಂದು ಕಾಲದಲ್ಲಿ, ಒಂದು ಕಾಲ ಏನು 500 ವರ್ಷದ ಹಿಂದೆಯೇ ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ಬಲಿಷ್ಠ ಭಾಗವಾಗಿರುವಂತಹ ನಮ್ಮ ದೇಶವನ್ನು, ಈ ಭಾಗವನ್ನು ಭಾಳ ಅಂದರೆ ಹಣಕಾಸಿನ ದೃಷ್ಟಿಯಿಂದ ಆರ್ಥಿಕವಾಗಿಯೂ ನಮ್ಮನ್ನು ಪೂರ್ತಿಯಾಗಿ ಕೆಳಗಡೆ ಹೋಗಿರುವಂತಹ ಸಂದರ್ಭದಲ್ಲಿ ದಾಸರು ಯಾವ ರೀತಿಯಲ್ಲಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿದರು, ಆ ಒಂದು ಬದಲಾವಣೆಯನ್ನು ತಂದರು ಮತ್ತು ಭಾರತೀಯ ಸಂಸ್ಕೃತಿಯ ಆ ಮುಖ್ಯ ಆಧಾರವನ್ನು ಉಳಿಸ್ಕೊಂಡು ಬಂದಿರುವಂಥದ್ದು ಅದು ಜಗನ್ನಾಥದಾಸರು, ವಿಜಯದಾಸರು. ವಿಶೇಷವಾಗಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ವಿಚಾರವನ್ನು, ಅಂದರೆ ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ ಅನ್ನೋ ವಿಚಾರವನ್ನು ಪ್ರತಿ ಮನೆಗೆ ತಲುಪಿಸಿದರು. ಇವತ್ತಿನ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ರೆ ಭಾರತ ಸ್ವತಂತ್ರ ಆಗಿದೆ, ಹಣಕಾಸಿನ ದೃಷ್ಟಿಯಿಂದಲೂ ನಾವು ಬೆಂಗಳೂರಿನಲ್ಲಿರೋರಂತೂ ನೋಡ್ತಾ ಇರ್ತೀವಿ, ಅದರಲ್ಲೂ ದೇಶ ಭಾಳಷ್ಟು ಮುಂದೆ ಬಂದಿದೆ. ಆದರೆ ಮತ್ತೆ ಅದೇ ಥರದ ಪರಿಸ್ಥಿತಿ ಒಂದೊಂದು ಸಲ ಬರುತ್ತೇನೋ ಅಂತ ಅನಿಸುತ್ತೆ. ಆವಾಗ ಹೊರಗಡೆ ಕಾಣ್ತಿತ್ತು, ಇವತ್ತು ಮನೆಯ ಒಳಗಡೆನೇ, ನಮ್ಮ ಮನದ ಒಳಗಡೆನೂ ಎಲ್ಲೋ ಒಂದು ಕಡೆ ಆಕ್ರಮಣಗಳಾಗ್ತಾ ಇದೆ. ಆ ವಿಚಾರಗಳನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಒಂದು ಸಂದರ್ಭ ಬರ್ತಿರುವಂಥ ಸಂದರ್ಭದಲ್ಲಿ ನನಗೆ ಜಗನ್ನಾಥದಾಸರ ಆ ಒಂದು ಚಿತ್ರವನ್ನು ನೋಡಿದಾಗ, ಈಗ ತ್ರಿವಿಕ್ರಮ್ ಜೋಶಿ ಅವರು ವಿಜಯದಾಸರ ಭಾಗ 2 ಮಾಡ್ತಿದ್ದಾರೆ. ಕಾರಂಜಿ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ನಾವು ಇದ್ದೀವಿ. ತ್ರಿವಿಕ್ರಮ್ ಜೋಶಿ ಅವ್ರನ್ನ ಅನಂತಕುಮಾರ್ ಅವರು ಅವ್ರ ಹೈಸ್ಕೂಲ್ ದಿನದಿಂದನೇ ನೋಡಿದ್ದಾರೆ. ನಾನು ಅವರನ್ನು ಅವರ ಕಾಲೇಜ್ ದಿನದಿಂದನೇ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರಾಗಿ ನೋಡಿದ್ದೀನಿ. ನನಗೆ ಅನ್ನಿಸ್ತಾ ಇತ್ತು ಇದೊಂದು ದೊಡ್ಡ ಸೀಮೋಲ್ಲಂಘನೆ, ಸಮುದ್ರದ ಒಂದು ಲಂಘನವನ್ನು ಮಾಡಿ ಹೇಗೆ ಶ್ರೀ ಆಂಜನೇಯ ಮಾಡಿದರು ಅದೇ ರೀತಿಯಲ್ಲಿ ತ್ರಿವಿಕ್ರಮ್ ಜೋಶಿ ಅವರು ಮಾಡಿದ್ದಾರೆ. ಅವರು ರಾಜಕೀಯ ಕ್ಷೇತ್ರದಲ್ಲೂ ಕೆಲಸ ಮಾಡಿದಂಥವರು. ಆಸಾಂ ಹೋರಾಟ ಇರ್ಬೋದು, ಆರ್ಟಿಕಲ್ 370 ಇರ್ಬೋದು, ದೇಶದ ಆಂತರಿಕ ಹೊರಗಿನ ಎಲ್ಲ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ
ಹೋರಾಟ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಭಾರತೀಯ ಸಂಸ್ಕೃತಿಯನ್ನು, ನಮ್ಮ ಆ ಒಂದು ವಿಶಿಷ್ಟ ಪರಂಪರೆಯನ್ನು ಮತ್ತು ಮುಂದಿನ ಪೀಳಿಗೆಗೆ ನಮಗೆಲ್ಲರಿಗೂ ಪರಿಚಯ ಮಾಡಿ, ಈಗ ತಾನೇ ಆಚಾರ್ಯ ಹೇಳಿದಂಗೆ ಇಡೀ ನಮ್ಮ ಭಾರತೀಯರಿಗಷ್ಟೇ ಅಲ್ಲ, ಜಗತ್ತಿನಲ್ಲಿರುವಂತಹ ನಮ್ಮ ಭಾರತೀಯ ವಿಚಾರದವರು ಮತ್ತು ಇತರರಿಗೂ ಅವರು ಹುಡುಕ್ತಾ ಇದ್ದಾರೆ. ನೆಮ್ಮದಿ, ಶಾಂತಿ, ಸಂತೋಷ ಎಲ್ಲಿ ಸಿಗುತ್ತೆ ಅಂತ ಅವರು ಹುಡುಕ್ತಾ ಇದ್ದಾರೆ. ಇಲ್ಲಿದೆ ಅಂತ ಹೇಳುವಂಥ ಒಂದು, ಅದು ಈ ವಿಶೇಷ ಮಾಧ್ಯಮದ ಮುಖಾಂತರ ಈ ವಿಜಯದಾಸ ಭಾಗ 2 ಮಾಡ್ತಾ ಇದ್ದಾರೆ. ನನಗೆ ಇನ್ನೊಂದು ಭಾಳ ಸಂತೋಷ ತಂದಿದ್ದು, ತಮ್ಮ ತಂದೆಯವರಾದ ಪ್ರಹ್ಲಾದಾಚಾರ್ಯ ಅವರು, ತಾಯಿಯವರಾದ ಸರಸ್ವತಿಬಾಯಿ ಅವರ ಒಂದು ಸ್ಮರಣೆಯಲ್ಲಿ ಅವರ ಹೆಸರನ್ನು, ಅವರ ಚಿತ್ರವನ್ನು ಮೇಲೆ ಇಟ್ಟು ಅವರ ಒಂದು ಆಶೀರ್ವಾದದ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತು ಅವರ ಇಡೀ ತಂಡಕ್ಕೆ ಶುಭವಾಗಲಿ. ಇನ್ನು ಹೆಚ್ಚು ಹೆಚ್ಚು ಈ ಥರದ ವಿಷಯಗಳನ್ನು ಅವರು ಇಡೀ ಜಗತ್ತಿಗೆ ತೋರಿಸುವಂಗಾಗಲಿ, ಪರಿಚಯ ಮಾಡುವಂಗಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾನು ತ್ರಿವಿಕ್ರಮ ಜೋಶಿ ಅವರಿಗೆ ಹೇಳ್ತಾ ಇದ್ದೇನೆ, ಅವರ ತೇಜಸ್ವಿನಿಯವರ ಪರ್ಮಿಷನ್ ತಗೊಂಡು ನಮ್ಮ ಅನಂತಕುಮಾರ್ ಅವರ ಒಂದು ಚಿತ್ರವನ್ನು ಆದಷ್ಟು ಬೇಗ ನೀವು ನಮಗೆ ಕೊಡಬೇಕು ಅಂತ, ಅದಕ್ಕೆ ಎಲ್ಲ ವಿಶೇಷವಾದಂಥ ಸಂಕಲ್ಪ ಇದೆ. ಅದನ್ನು ನಾನು ತಮ್ಮೆಲ್ಲರ ಮುಂದೆ ವಿಶೇಷವಾಗಿ ಆದಷ್ಟು ಬೇಗ, ನಾನು ಅನೇಕ ಬಾರಿ ತೇಜಸ್ವಿನಿ ಅವರಿಗೆ ಹೇಳಿದ್ದುಂಟು, ಅವರ ಉಪನ್ಯಾಸಗಳನ್ನು ಕೇಳೋದೇ ಒಂದು ಆನಂದ. ಅತೀ ಸಣ್ಣದಾದಂತಹ ಕಾರ್ಯಕ್ರಮ ಇರ್ಬೋದು, ಅತೀ ಸಣ್ಣದಾದ ಕಾರ್ಯಕ್ರಮ ಇರ್ಬೋದು, ಅಂತಹ ಸಣ್ಣದಾದ ಕಾರ್ಯಕ್ರಮದಲ್ಲಿಯೂ ಅವರ ಆಡುವಂತಹ ಮಾತನ್ನು ಯಾರೂ ಕೂಡ ಮರೆಯೋ ಹಾಗಿಲ್ಲ. ಏನು ದೊಡ್ಡ ಸಮಾರಂಭದಲ್ಲಿ ಮಾತ್ರ ಭಾರಿ ಮಾತನಾಡ್ತಾರೆ, ಸಣ್ಣ ಸಮಾರಂಭದಲ್ಲಿ ಮಾತನಾಡೋದಿಲ್ಲ ಅಂತಲ್ಲ. ಆದರೆ ನಾನು ನೂರಾರು ಸಮಾರಂಭದಲ್ಲಿ ಅವರ ಜೊತೆಗೆ ಭಾಗವಹಿಸಿದ್ದೇನೆ, ನನಗೆ ಅನುಭವ ಇದೆ. ಅನೇಕ ಅವರ ಮಾತುಗಳನ್ನು ನಾನು ನನ್ನ ಉಪನ್ಯಾಸದಲ್ಲಿ ಉದಾಹರಣೆ ಮಾಡಿದ್ದೇನೆ. ಅಂತಹ ಒಂದು ಶ್ರೇಷ್ಠವಾದ ಅಪರೂಪದ ವ್ಯಕ್ತಿತ್ವ ಅವರದು. ಅವರ ಪರಿಚಯ ಆಗಲೇಬೇಕು. ಇವತ್ತಿನ ನಮ್ಮ ಮಕ್ಕಳಿಗೆ ಅವರ ಪರಿಚಯ, ಅವರ ಆದರ್ಶಗಳು ನಮಗೆ ಪರಿಚಯ ಆಗಬೇಕು. ಆ ಕಾರಣಕ್ಕಾಗಿ ಆದಷ್ಟು ಬೇಗ ಅದಕ್ಕೂ ಕೂಡ ನೀವು ಕೈಯನ್ನು ಹಾಕಬೇಕು ಅಂತ ಈ ಒಂದು ನರೇಶ್ ಅವರು ಸಹಕಾರ ಮಾಡ್ತಾರೆ. ಆದ್ದರಿಂದ ಈ ಒಂದು ವಿಶೇಷವಾದ ಪ್ರಯತ್ನ ಇವತ್ತೇ ಅವರ ಒಂದು ಕಣ್ಮರೆಯಾದ ದಿನ, ಇವತ್ತೇ ನಾವು ಅದನ್ನು ಸಂಕಲ್ಪ ಮಾಡಿಬಿಡಬೇಕು ಅಂತ, ದೇವರ ಸನ್ನಿಧಾನದಲ್ಲಿ ಸಂಕಲ್ಪ ಆಗಬೇಕು ಅಂತ ಮತ್ತೊಂದು. ಹಿರಿಯ ನಾಯಕಿಯಾಗಿರುವಂತಹ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರೇ, ಈ ಚಿತ್ರದ ಕೇಂದ್ರ ಬಿಂದುವಾಗಿರುವಂತಹ ನನ್ನ ಸುಮಾರು 20-25 ವರ್ಷಗಳ ಸ್ನೇಹಿತರಾಗಿರುವಂತಹ ಶ್ರೀ ತ್ರಿವಿಕ್ರಮ್ ಜೋಶಿ ಅವರೇ, ನಿರ್ದೇಶಕರಾದ ಹವಲ್ದಾರ್ ಅವರೇ, ಇಲ್ಲಿ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂದಿರುವಂಥ ಎಲ್ಲ ಹಿರಿಯರೇ, ಇವತ್ತು ಒಂದು ಒಳ್ಳೆಯ ಸಂದರ್ಭದಲ್ಲಿ ಆಚಾರ್ಯವರ ಸಮ್ಮುಖದಲ್ಲಿ ಇವತ್ತು ಈ ಚಲನಚಿತ್ರದ ಒಂದು ಪ್ರಾರಂಭೋತ್ಸವ ಆಗಿದೆ. ಈ ಚಲನಚಿತ್ರ ಎಲ್ಲ ದೃಷ್ಟಿಯಿಂದಲೂ ಸಹ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯಲಿ, ಹೆಚ್ಚು ಹೆಚ್ಚು ಜನಕ್ಕೆ ಇದು ತಲುಪಲಿ ಅಂಥೇಳಿ ನಾನು ಶುಭಾಶಯಗಳನ್ನು ಮೊದಲ ಬಾರಿಗೆ ನಾನು ಕೋರ್ತೇನೆ. ಈಗಾಗಲೇ ಶ್ರೀಮತಿ ತೇಜಸ್ವಿನಿ ಅವರು ಹೇಳಿದ ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯ ರೆನೈಸಾನ್ಸ್ ಅನ್ನುವ ಕಾಲದಲ್ಲಿ ಈ ಅಂದರೆ ಪುನರುತ್ಥಾನ ಅನ್ನುವಂಥದ್ದು, ಆ ಪುನರುತ್ಥಾನದ ಕಾಲದಲ್ಲಿ ವಿಜಯನಗರವನ್ನು ಕೇಂದ್ರವಾಗಿಟ್ಕೊಂಡು, ಹಂಪಿಯನ್ನು ಕೇಂದ್ರವಾಗಿಟ್ಕೊಂಡು ಬೆಳೆದಂತಹ ಅನೇಕ ಸಂಸ್ಕೃತಿಗಳಲ್ಲಿ ಈ ದಾಸ ಸಾಹಿತ್ಯ ಪರಂಪರೆಯೂ ಸಹ ಒಂದಾಗಿರುವಂಥದ್ದು ನಮಗೆಲ್ಲ ಚೆನ್ನಾಗಿ ತಿಳಿದಿರುವಂತಹ ವಿಚಾರ. ಇದು ಬಹಳ ವಿಶೇಷ ಏನಂದರೆ, ದಾಸ ಪರಂಪರೆಯದ್ದು, ಈ ಕೀರ್ತನೆಗಳ ಪರಂಪರೆಯದ್ದು, ದಾಸ ಕೀರ್ತನೆಗಳ ಪರಂಪರೆಯದ್ದು ವಿಶೇಷ ಏನಂತಂದರೆ, ಭಾರತದ ಬೇರೆ ಯಾವುದೇ ಭಾಷೆಗಳಲ್ಲೂ ಸಹ ಇಲ್ಲದೇ ಇರುವಂತಹ ಒಂದು ದೊಡ್ಡ ಸಂಸ್ಕೃತಿ ಇದು. ಅದಕ್ಕೋಸ್ಕರವಾಗಿ ನಮ್ಮ ಕನ್ನಡ ಭಾಷೆಯೂ ಅದರಿಂದ ಉದ್ಧಾರ ಆಯಿತು. ಅದರ ಜೊತೆಯಲ್ಲೇ ಜನಜೀವನ ಸಹ ಉದ್ಧಾರ ಆಯಿತು. ಅವರು ಕೇವಲ ಭಕ್ತಿ ಮಾರ್ಗವನ್ನು ಅಷ್ಟೇ ಹೇಳಿಕೊಟ್ರು ಅಂತಲ್ಲ, ಸಾಮಾಜಿಕವಾಗಿ ಇರುವಂತಹ ಅನೇಕ ಲೋಪದೋಷಗಳನ್ನು ಬೆಟ್ಟು ಮಾಡಿ ತೋರಿಸಿ ಅದರಲ್ಲಿ ಯಾವ ರೀತಿಯಲ್ಲಿ ಸಮಾಜಕ್ಕೆ ಉಪಯೋಗ ಆಗಬೇಕು ಅನ್ನುವಂಥದ್ದನ್ನು ಅನೇಕ ಹರಿದಾಸರುಗಳು ನಮಗೆ ತಮ್ಮ ಕೀರ್ತನೆಗಳ ಮೂಲಕವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದು ಹರಿದಾಸ ಪರಂಪರೆ ನಮ್ಮ ಒಟ್ಟಾರೆ ಭಾರತೀಯ ಸಂಸ್ಕೃತಿಗೆ ನೀಡಿದಂತಹ ಒಂದು ದೊಡ್ಡ ಕೊಡುಗೆ. ಅಂತಹ ಒಂದು ಹಿರಿಯ ಪರಂಪರೆಯನ್ನು, ಅದರ ಕೊಂಡಿಯನ್ನು ಕಳಚಬಾರದು ಅನ್ನುವ ದೃಷ್ಟಿಯಿಂದ ಜೋಶಿ ಅವರು ಈ
ಈ ಮಾಲಿಕೆಯಲ್ಲಿ ಅನೇಕ ಚಿತ್ರಗಳನ್ನು ಈಗಾಗಲೇ ತಂದಿದ್ದಾರೆ. ಅವರು ಕೇವಲ ರಾಜಕಾರಣಿ ಅಂತ ಅಷ್ಟೇ ನಾವು ತಿಳಿದಿದ್ದು. ಆಮೇಲೆ ಅವರೊಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಅದರ ಜೊತೆಗೆ ಒಂದು ಒಳ್ಳೆಯ ಚಲನಚಿತ್ರ ನಿರ್ಮಾಪಕರು ಹಾಗೂ ಮತ್ತು ಚಲನಚಿತ್ರದಲ್ಲಿ ನಟರಾಗಿದ್ದಾರೆ ಅಂತಂದರೆ ಬಹಳ ವಿಶೇಷವಾದಂಥದ್ದು. ನನಗೆ ಅವರನ್ನು ಇದರಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯವಾಗ್ತಿರ್ಲಿಲ್ಲ. ನಾನು ಮೊದಲು ಅವರನ್ನು ನೋಡುವವರೆಗೆ ಆ ವೇಷದಲ್ಲಿ ಅತ್ಯುತ್ತಮವಾಗಿ ಅವರು ಆ ಪಾತ್ರಗಳಿಗೆ ಎಲ್ಲ ನ್ಯಾಯವನ್ನು ಒದಗಿಸಿದ್ದಾರೆ. ಈ ಪಾತ್ರವೂ ಸಹ ಅಷ್ಟೇ ಚೆನ್ನಾಗಿ ಬರಲಿ ಅಂತ ಹೇಳಿ ವಿಜಯದಾಸರ 2ನೇ ಭಾಗ ನೀವೇನು ಮಾಡ್ತಾ ಇದ್ದೀರಿ ಅದು ಸಹ ಅಷ್ಟೇ ಶ್ರೇಷ್ಠವಾಗಿ ಬರಲಿ ಅಂಥೇಳಿ ನಾನು ಆಶಿಸ್ತೀನಿ. ಬಹಳ ಮುಖ್ಯವಾಗಿ ಒಂದೇ ಒಂದು ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇದು ಚಲನಚಿತ್ರದ ಟೆಕ್ನಿಕಾಲಿಟಿ ದೃಷ್ಟಿಯಿಂದ ಇದೊಂದು ಕಮರ್ಷಿಯಲ್ ಚಿತ್ರ ಅಂತಲೇ ನಾವು ಅಂದ್ಕೊಂಡ್ರೂ ಸಹ ಅವರು ಯಾವತ್ತೂ ಅದನ್ನು ಕಮರ್ಷಿಯಲ್ ಅಂತ ಯೋಚನೆ ಮಾಡೋದರಲ್ಲ. ಕಮರ್ಷಿಯಲ್ಗೋಸ್ಕರ ಈ ಚಿತ್ರವನ್ನು ತೆಗೆದಿರುವುದಲ್ಲ, ಅದು ವ್ಯಾಪಾರಕ್ಕೋಸ್ಕರ ತೆಗೆದಿರೋ ಚಿತ್ರ ಅಲ್ಲ. ನಮ್ಮ ಸಂಸ್ಕೃತಿಯನ್ನು ಜನಕ್ಕೆ ಮುಟ್ಟಿಸಬೇಕು, ಇದರಿಂದ ನನಗೆ ಸ್ವಲ್ಪ ನಷ್ಟವಾದರೂ ಪರವಾಗಿಲ್ಲ, ಈ ಸಂಸ್ಕೃತಿಯನ್ನು ಮುಟ್ಟಿಸಬೇಕು ಅನ್ನೋದು ಇದೆಲ್ಲ ಅದು ಬಹಳ ದೊಡ್ಡ ಉದಾತ್ತವಾದಂತಹ ಒಂದು ಭಾವನೆ. ಅದು ಆ ಉದಾತ್ತವಾದ ಧ್ಯೇಯವನ್ನು ಇಟ್ಕೊಂಡು ಇವರು ಮಾಡ್ತಿರೋದ್ರಿಂದ ಖಂಡಿತವಾಗಲೂ ಈ ಚಲನಚಿತ್ರಕ್ಕೆ ಎಲ್ಲ ಯಶಸ್ಸು ಸಿಗ್ತದೆ. ಈ ಪರಂಪರೆಯಲ್ಲಿ ಬರಲಿರುವ ಎಲ್ಲ ಚಿತ್ರಗಳಿಗೂ ಯಶಸ್ಸು ಸಿಗ್ತದೆ ಅಂಥೇಳಿ ನಾನು ಆಶಿಸ್ತೇನೆ. ಅದರ ಜೊತೆಗೆ ಇವತ್ತು ಆಚಾರ್ಯರವರು ಹಿರಿಯರು ಈ ಇದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ, ಪ್ರಾರಂಭೋತ್ಸವವನ್ನು ಮಾಡಿದ್ದಾರೆ, ಕ್ಲ್ಯಾಪ್ ಮಾಡಿದ್ದಾರೆ ನಿಮ್ಮ ಚಲನಚಿತ್ರದ ಭಾಷೆಯಲ್ಲಿ. ಹಾಗಾಗಿ ಅದಕ್ಕೆ ಉತ್ತರೋತ್ತರ ಅಭಿವೃದ್ಧಿಯಾಗುವುದರಲ್ಲಿ ಖಂಡಿತವಾಗಲೂ ಯಾವುದೇ ಸಂಶಯ ಇಲ್ಲ. ಈಗ ನನಗೆ ಬಹಳ ಆಶ್ಚರ್ಯಕರವಾದ ಒಂದು ಸುದ್ದಿಯನ್ನು ಹೇಳಿದರು. ನಮಗೆಲ್ಲರಿಗೂ ಹಿರಿಯರಾಗಿದ್ದ, ಮಾರ್ಗದರ್ಶಕರಾಗಿದ್ದ, ಪೂಜನೀಯರಾಗಿದ್ದಂತಹ ಒಬ್ಬ ದೊಡ್ಡ ನಮ್ಮ ರಾಜ್ಯದ ರಾಜಕಾರಣಿ, ಇವತ್ತು ಅಂಥವ್ರ ಅವಶ್ಯಕತೆ ತುಂಬ ಇತ್ತು ನಮಗೆ. ಅಂತಹ ಒಬ್ಬ ದೊಡ್ಡ ರಾಜಕಾರಣಿ ಶ್ರೀ ಅನಂತಕುಮಾರ್ ಅವರು, ಅವರ ಬಗ್ಗೆ ಒಂದು ಚಲನಚಿತ್ರವನ್ನು ಮಾಡುವಂಥದ್ದು ಮನಸ್ಸಿನಲ್ಲಿ ಇದೆ ಅಂತ ಅವರು ಅಂದ್ಕೊಂಡಿದ್ದಕ್ಕೆ ಇವತ್ತು ಒಂದು ಗಟ್ಟಿಯಾದ ತಳಪಾಯವನ್ನು ನಮ್ಮ ಗಟ್ಟಿ ಆಚಾರ್ಯ ಅವರು ಹೇಳಿದ್ದಾರೆ. ಅದು ಶ್ರೀಮತಿ ಅನಂತಕುಮಾರ್ ಅವರ ಸಮ್ಮುಖದಲ್ಲಿ ಮಾತುಗಳನ್ನು ನಿಮ್ಮೆಲ್ಲರ ಎದುರಿಗೆ ಹೇಳಿದ್ದಾರೆ. ಅವರು ಇವತ್ತಿಗೆ ಅವರ ಪುಣ್ಯತಿಥಿ, ಇವತ್ತಿಗೆ 6ನೇ ವರ್ಷ. ಅಂತಹ ಒಂದು ಹಿನ್ನೆಲೆಯಲ್ಲಿ ಆ ಚಲನಚಿತ್ರವೂ ಸಹ ಎಷ್ಟೇ ಚೆನ್ನಾಗಿ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಅಷ್ಟು ಬೇಗನೆ ಬರಲಿ ಅಂತಲೂ ಸಹ ನಾನು ಆಶಿಸಿ ತಮಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನಾನು ಅನುಭವಿಸ್ತೇನೆ. ನಾನು ಅನಂತಕುಮಾರ್ ಅವರ ಶಿಷ್ಯರೇ, ನಾವಿಬ್ಬರು ಒಟ್ಟಿಗೆ ಬೆಳೆದವರಲ್ಲಿ. ಅವ್ರ ವಯಸ್ಸು ಜಾಸ್ತಿ ಆಗಿದೆ, ಅದು ಕಡಿಮೆ ಆಗಿದೆ ಅಷ್ಟೇ. ಯಾಕಂದರೆ ದಾಸ ಸಾಹಿತ್ಯ ಮಾಡೋದ್ರಿಂದ ವಯಸ್ಸು ಜಾಸ್ತಿ. ನಾನು ಇತ್ತೀಚೆಗೆ ತಾನೇ ಒಂದು ವಾರದಿಂದ TTD ಮೆಂಬರ್ ಆಗಿ ಕರ್ನಾಟಕದಿಂದ ಆಗಿದ್ದೀನಿ. ಹಾಗಾಗಿ ನನಗೆ ದಾಸ ಸಾಹಿತ್ಯಕ್ಕೆ ಕರೆದಿದ್ದ ತಕ್ಷಣ, ಅದು ಆಂಜನೇಯನ ದೇವಸ್ಥಾನದಲ್ಲಿ, ಅಂದರೆ ನಮ್ಮ ಆರಾಧ್ಯ ದೇವ ವೆಂಕಟೇಶ್ವರದಿಂದ ಆಗಿರೋದ್ರಿಂದ ನಾನು ಇಲ್ಲಿ ಬಂದೆ. ಮತ್ತು ಈ ಥರದ ಕಾರ್ಯಕ್ರಮಗಳು, ಈ ಥರದ ಚಲನಚಿತ್ರಗಳು ಮಾಡೋದು ಬಹಳ ಮುಖ್ಯ. ಏನಕ್ಕೆ ಅಂದರೆ ಧರ್ಮ ಪ್ರಚಾರ ಮಾಡೋದು ಮತ್ತು ಇದು ಮಾಡೋದು ಅನ್ಯ ಧರ್ಮೀಯರು ಮಾಡ್ತಾನೇ ಇದ್ದಾರೆ, ಅದು ನಿಮ್ಗೆ ಗೊತ್ತು. ನಾವು ಎಲ್ಲ ಸಾಹಿತ್ಯ ಇಟ್ಕೊಂಡು, ನಮ್ಮ ಎಲ್ಲ ಥರದ ಈ ಥರದ್ದು ಸಂಪತ್ತು ಇಟ್ಕೊಂಡು, ನಮ್ಮ ಅಂದರೆ ಧರ್ಮದ ಸಂಪತ್ತನ್ನ ನಾವು ಎಲ್ಲೂ ತೋರಿಸ್ದೆ, ಯುವಜನ ಇದನ್ನು ನೋಡದೆ ಬೇರೆ ಬೇರೆ ರೀತಿ ಇದನ್ನ ಆಗ್ತಾ ಇರೋದು ಈ ಥರದ್ದು ಫಿಲ್ಮ್ಗಳಿಂದ, ಅಥವಾ ಈ ಥರದ ವೆಬ್ ಸೀರೀಸು ಮಾಡೋದು, ಅಥವಾ ಈ ಥರದನ್ನು ನಾವು ನೋಡೋದ್ರಿಂದ ನಮ್ಮ ಜನಕ್ಕೆ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಕಟ್ಯಾಚಾರ್ಯ ಅವರು ಅಂದರೆ ಮುಂದಿನ ಅಂದರೆ 70s 80s ಯಾರು ಹುಟ್ಟಿದ್ದಾರೆ ಅವ್ರಿಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಅವಾಗ ನಿಮಗೆ ಭಜನಾ ಮಂಡಳಿಗಳಿತ್ತು. ಅವಾಗ ದಾಸ ಸಾಹಿತ್ಯನ ಭಜನಾ ಮಂಡಳಿಗಳಲ್ಲಿ ಚಿಕ್ಕ ಹುಡುಗರಿಗೆ ಹೇಳ್ಕೊಡ್ತಾ ಇದ್ರು. ಕಂಪಲ್ಸರಿ ಎಲ್ಲ ಮಕ್ಕಳು ಶನಿವಾರ ಭಾನುವಾರ ರಾಮನ ದೇವಸ್ಥಾನದಲ್ಲಿ ನಾವು ಭಜನೆಗೆ ಹೋಗ್ತಾ ಇದ್ವಿ. ಅದರಲ್ಲಿ ಕಥೆಗಳ ಮೂಲಕ ಎಲ್ಲನೂ ಹೇಳ್ತಾ ಇದ್ವಿ. ಇವತ್ತು ಆ ಕಥೆಗಳು ಯಾರಿಗೂ ಗೊತ್ತೇ ಇಲ್ಲ. ಮಕ್ಕಳಿಗೆ ನೀವು ABCD ಶುರು ಮಾಡಿಬಿಟ್ಟು ನೀವು ಎಲಿಫೆಂಟು, ಅನಿಮಲ್ಲು ಅದನ್ನೇ ಕಲಿಸ್ತೀರ ಹೊರತು ರಾಮ ಲಕ್ಷ್ಮಣ ಅಥವಾ ಯಾರ್ದೂ ಕತೆ ಗೊತ್ತಿಲ್ಲ ಇವತ್ತು. ದಾಸರು ಅಂದರೆ ಯಾವುದೋ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ, ನಮ್ಮಪ್ಪ ಬರ್ತೀವಿ ಅನ್ನೋ ಆ ಥರ ಒಂದು ಮನೋಭಾವಕ್ಕೆ ಬಂದ್ಬಿಟ್ಟಿದ್ದಾರೆ. ಈ ಥರದ ಚಲನಚಿತ್ರ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ಪೀಳಿಗೆಗೂ ಉಪಯೋಗ ಆಗೋವಂಥ ಫಿಲಮು. ಮತ್ತು ಅನಂತಕುಮಾರ್ ಅವ್ರ ಫಿಲ್ಮ್ ಮಾಡಬೇಕು ಅಂತ ಇಲ್ಲಿ ಪ್ರಸ್ತಾಪ ಮಾಡಿದ್ದು, ನಾನು ಪೂರ್ಣ ಪ್ರಮಾಣದಲ್ಲಿ ತನುಮನ ಧನದಿಂದ ನಾನು ಜೊತೆಗಿರ್ತೀನಿ. ಮತ್ತು ನಮ್ಮ ಸಾಹೇಬ್ರದ್ದು ಫಿಲ್ಮ್ ಮಾಡೋದಕ್ಕೆ ನಾವು ಅಂದರೆ ಅದನ್ನ ಕಮರ್ಷಿಯಲಾಗಿ ಮಾಡೋಣ ಅಂತ, ಇವರು ಕಮರ್ಷಿಯಲಾಗಿ ಮಾಡೋದು ಬೇಡ ಅಂತ. ಇವತ್ತೇನೆಂದರೆ ಕಮರ್ಷಿಯಲಾಗಿ ಮಾಡೋದ್ರಿಂದ ಜಾಸ್ತಿ ಜನಕ್ಕೆ ತಲುಪೋ ದೃಷ್ಟಿಯಿಂದ ಮಾಡಬೇಕಷ್ಟೇ. ಈ ದಾಸ ಸಾಹಿತ್ಯನೂ ನಾನು ಹೇಳ್ತಾ ಇರೋದು, ಇದನ್ನು ಫಿಲ್ಮಲ್ಲಿ ನೀವೇನು ಸಂಪಾದನೆ ಮಾಡದೇ ಇದ್ರೂ ಕೂಡ
ಇದನ್ನು ಕಮರ್ಷಿಯಲೈಸ್ ಆಗಿ ಯಾವ್ದನ್ನ ವೆಬ್ ಸೀರೀಸು ಅಂದರೆ ಈ ಥರದ್ದು ನಮ್ಮ ಯುವ ಪೀಳಿಗೆ ನೋಡೋವಂಥ ದೃಷ್ಟಿಯಲ್ಲಿ ಈ ಥರದ ಕಾರ್ಯಕ್ರಮ ಮಾಡೋದು ತುಂಬ ಒಳ್ಳೆಯದು. ಮತ್ತು ನಾನು ಮಾತಾಡೋದು ಜಾಸ್ತಿ ಇಲ್ಲ, ಇಂಥ ದೊಡ್ಡ ಧುರೀಣರ ಜೊತೆಯಲ್ಲಿ ನಾನು ತುಂಬ ಕಡಿಮೆ, ನಾವು ಯಾವಾಗಲೂ ಬ್ಯಾಕ್ ಸ್ಟೇಜೇ, ಯಾವಾಗಲೂ ಫ್ರಂಟ್ ಸ್ಟೇಜ್ ನಾನು ಬರೋದೇ ಇಲ್ಲ, ಸಾಧಾರಣವಾಗಿ ಕಡಿಮೆ ಮಾತಾಡೋದು. ಹಾಗಾಗಿ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ವೇದಿಕೆ ಮೇಲೆ ಆಸೀನರಾದಂಥ ನನ್ನ ಮಾತೃ ಸ್ವರೂಪಿಯಾದ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರೇ, ನರೇಶ್ ಕುಮಾರ್ ಅವರೇ, ನೂತನವಾಗಿ TTD ಸದಸ್ಯರಾಗಿ ಶ್ರೀ ವೆಂಕಟೇಶ್ವರನ ಒಬ್ಬ ಅವ್ರ ಕಡೆಯಿಂದನೇ ಬಂದಂಥ ಅವರ ರಾಯಭಾರಿ ಅಂತ ನಾನು ಭಾವಿಸ್ತೇನೆ. ಹಾಗೆ ಹಿರಿಯರಾದ ಡಾಕ್ಟರ್ A.V. ಪ್ರಸನ್ನ ಅವರು, ರಾಜ್ಯ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರು ಮತ್ತು ಹಿರಿಯ ಅಧಿಕಾರಿಗಳು ಸಹಿತ, ಹಾಗೆ ನನ್ನ ಆತ್ಮೀಯರು ಮತ್ತು ನನ್ನ ಈ ಕ್ಷೇತ್ರಕ್ಕೆ ಎಳ್ಕೊಂಡು ಬಂದಂಥ ಹವಾಲ್ದಾರ್ ಅವರೇ, ನನ್ನ ಸಹೋದರ ಪ್ರಭಂಜನ್ ಗೋಪಾಲದಾಸರ ಪಾತ್ರದಲ್ಲಿ ತಾವೆಲ್ಲ ನೋಡಿದಿರಿ. ಪ್ರಸನ್ನ ವೆಂಕಟದಾಸ್ ಪಾತ್ರದಲ್ಲೂ ಭಾಗವೊಂದರಲ್ಲಿ ಭಾಗವಹಿಸಿದ್ದು ಸ್ವತಃ ಒಳ್ಳೆಯ ಹಾಡುಗಾರರು ಮತ್ತು ಸಾಫ್ಟ್ವೇರ್ ಇಂಜಿನಿಯರು. ಹಾಗೆ ನಮ್ಮ ಪ್ರಹ್ಲಾದ್ ಅವರು, JM ಪ್ರಹ್ಲಾದ್ ಅವರು ಧ್ವನಿಯನ್ನು ಕೊಡೋರು, ಡೈಲಾಗ್ ಏನು ಹೇಳಬೇಕು ಅಂತ ಕೊಡೋರು. ಕತೆ ನಮ್ಗೆ ಗೊತ್ತಿರ್ಬೋದು, ಏನು ಹೇಳಬೇಕು ಅಂತ ಗೊತ್ತಿರಲ್ಲ. ಚಿತ್ರಕಥೆ ಸಂಭಾಷಣೆಯನ್ನು ಕೊಟ್ಟಂಥ ಪ್ರಹ್ಲಾದ್ ಅವರೇ, ಹಾಗೂ ಭಾಗ 1ರಲ್ಲಿ ವಿಜಯದಾಸರ ಪತ್ನಿಯಾಗಿ ಅರಳಮ್ಮನಾಗಿ ಭಾಗವಹಿಸಿದಂಥ ಶ್ರೀಲತಾ ಬಾಗೇವಾಡಿಯವರೇ, ನನ್ನ ಸಹೋದರ ನನ್ನ ಅಣ್ಣ ಸಮೀರನ್ ಜೋಶಿ ಅವರೇ, ನಮ್ಮ ಅತಿಯವರೇ, ಬಂದಂಥ ಎಲ್ಲ ಹಿರಿಯರೇ, ಪತ್ರಿಕಾ ಬಂಧು ಮಿತ್ರರೇ. ಭಾಗ 1 ಸಹಿತ ಆಚಾರ್ಯರ ಕೈಯಿಂದನೇ ಪ್ರಾರಂಭ ಆಗಿತ್ತು 3 ವರ್ಷದ ಕೆಳಗಡೆ. ಅದು ನವೆಂಬರ್ 12 ಅವತ್ತು ಧರ್ಮಸ್ಥಳ ಮಂಜುನಾಥ ಟೆಂಪಲಲ್ಲಿ 2021 ನವೆಂಬರ್ 12. ಅದು ಯೋಗ ನನಗೆ 2 ರೀತಿಯಿಂದನೂ ಭಾಳ ಹತ್ತಿರದ ದಿನ. ಒಂದು, ಅನಂತಕುಮಾರ್ ಅವರು ಅವತ್ತು ತೀರ್ಕೊಂಡಂಥ ಇದು 6ನೇ ವರ್ಷ, ಅವತ್ತು 3ನೇ ವರ್ಷ ಇತ್ತು. ಅವತ್ತು ವೈನಿಯವರಿಗೆ ಕರೆದಿದ್ದೆ, ಕಾರ್ಯಕ್ರಮದಲ್ಲಿದ್ದರು. ನಾನು ಮತ್ತೊಂದು ಸರಿ ಭಾಗವಹಿಸ್ತೀನಿ ಅಂದಿದ್ರು. ಇವತ್ತು ಆ ಯೋಗ ಸಿಕ್ಕಿದೆ. ಯಾಕೆ ನನಗೆ SSLC ಇದ್ದಾಗ ಮನೆಗೆ ಬಂದವರು ಅನಂತಕುಮಾರ್ ಅವರು. ಆಗಿನಿಂದನೂ ನಾನು ಅವ್ರ ಜೊತೆ, ನನ್ನನ್ನು ರಾಜಕೀಯವಾಗಿ ಬೆಳೆಸಿರ್ಬೋದು, ಹೊರಗಿನ ಜಗತ್ತಿಗೆ ಹೆಚ್ಚಿನ ನನ್ನ ಪರಿಚಯ ಏನಾದರೂ ಇದ್ದರೆ ಅನಂತಕುಮಾರ್ ಶಿಷ್ಯ ಅಂತ ಪರಿಚಯ ಬರ್ತದೆ. ನನ್ನ ವೈಯಕ್ತಿಕ ಪರಿಚಯ ಯಾರಿಗೂ ಇಲ್ಲ. ಅವ್ರ ಮುಖಾಂತರನೇ ನನ್ನ ಪರಿಚಯ. ಅದು ಬರೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲೂ ಕೂಡ ನನ್ನ ಪ್ರತಿಯೊಂದು ಏಳಿಗೆಯಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ನನ್ನ ವಿವಿಧ ಕ್ಷೇತ್ರದ ಏಳಿಗೆಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ಅವರಿಗೆ ರಾಜಕೀಯ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ್ದೀನಿ, ಅವ್ರ ಮನೇಲೇ ಇರ್ತಾ ಇದ್ದೆ. ಹಾಗಾಗಿ ಆ ಒಂದು ದಿನ ನನಗೆ ಮಹತ್ವದ್ದು. ಈಗ ಇದೆಲ್ಲದರ ಜೊತೆಗೆ ವಿಜಯದಾಸರ ಆರಾಧನೆ ಕೊನೆ ದಿವಸ, ಅವತ್ತು ಮಧ್ಯಾರಾಧನೆ ಬಂದಿತ್ತು. ನವೆಂಬರ್ 12, 2021ರಲ್ಲಿ ಮಧ್ಯಾರಾಧನೆ ಇತ್ತು. ಇವತ್ತು ಕೊನೆ ಆರಾಧನೆ. ಇದೆಲ್ಲವನ್ನೂ ಸೇರಿಕೊಂಡು ಈ ದಿನ ನಿರ್ಣಯ ಮಾಡಿದ್ದು ಗುರುಗಳು ಹೇಳಿದಂತೆ ಏಕಾದಶಿ, ಎಲ್ಲರಿಗೂ ವಿಶೇಷವಾಗಿ ಹರಿಗೆ ಪ್ರಿಯವಾದಂಥ ದಿನ. ಇವತ್ತು ಹಿರಿಯರ ಒಂದು ಚಲನಚಿತ್ರದ ಭಾಗ 2 ಪ್ರಾರಂಭ ಮಾಡೋಣ ಅಂತ ಮಾಡಿದ್ದಿದೆ. ಎಲ್ಲರೂ ತಮ್ಮ ಒಳ್ಳೆಯ ಶುಭ ಹಾರೈಕೆಗಳನ್ನು ಹೇಳಿದ್ದಾರೆ. ಭಾಗ 1ನ್ನು ಈಗಾಗಲೇ ನಾವು ಏಪ್ರಿಲಲ್ಲಿ ರಿಲೀಸ್ ಮಾಡಿದ್ವಿ. ಚುನಾವಣೆ ಬೇರೆ ಇತ್ತು, ಲೋಕಸಭಾ ಚುನಾವಣೆ ಕಾರಣದಿಂದ ಅದು 7 ವಾರ ಚಲನಚಿತ್ರ ಮಂದಿರಗಳಲ್ಲಿ ನಡೀತು. ಸಾಕಷ್ಟು ಜನ ಒಳ್ಳೆಯ ಶುಭ ಹಾರೈಕೆಗಳನ್ನು ಕೊಟ್ಟರು. ವಿದೇಶದಲ್ಲೂ ಒಳ್ಳೆ ಈಗಲೂ ನಡೆದಿದೆ ಬೇರೆ ಬೇರೆ ಕಡೆ. ಬಹಳ ಡಿಲೇ ಮಾಡಿದರೆ ಜನಕ್ಕೆ ಜಗನ್ನಾಥ ದಾಸರು ಈಗಾಗಲೇ ಕೇಳ್ತಾ ಇದ್ದಾರೆ, ಪಾರ್ಟ್ 2 ಬಂತ ಅಂತ. ಅಂಥ ಒಂದು ಮತ್ತೆ ಪ್ರಶ್ನೆಗಳು ಬರೋದಕ್ಕಿಂತ ಮುಂಚೆನೇ ಭಾಗ 2 ಪ್ರಾರಂಭ ಮಾಡೋಣ. ಆದಷ್ಟು ಶೀಘ್ರವಾಗಿ 4 ತಿಂಗಳಲ್ಲಿ ಇದನ್ನು ಮುಗಿಸ್ಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. 4 ತಿಂಗಳಲ್ಲಿ ಇದನ್ನು ಮುಗಿಸಿ ನಾವು ಜನರ ಮುಂದೆ ಕೊಡೋಣ ಅಂತಿದೆ. ಇದು ಪರಿಪೂರ್ಣವಾದಂಥ ಅವರ ಒಂದು ಬಯೋಪಿಕ್, ಅಂದರೆ ವಿಜಯದಾಸರ ಜೀವನ ಚರಿತ್ರೆಯನ್ನು ಪಾರ್ಟ್ 2ದಲ್ಲಿ ನಾವು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಹರಿದಾಸರ ಚಲನಚಿತ್ರ ತರುವಂಥ ಸಂಕಲ್ಪ ಪ್ರಾರಂಭದಲ್ಲೇ ಮಾಡಿದಂತೆ ಇದು 4ನೇ ಚಲನಚಿತ್ರ ನಮ್ಮದು. ಈಗಾಗಲೇ ಮೈಪತಿದಾಸರು ನಡೀತಾ ಇದೆ, 5ನೇದು. ಭಾಗ 2 ಬರ್ತಾ ಇದೆ, ಜಗನ್ನಾಥದಾಸರು 6ನೇದು. 10 ಚಲನಚಿತ್ರಗಳ ಸಂಕಲ್ಪವನ್ನು ಹರಿದಾಸ್ ಸಾಹಿತ್ಯದಲ್ಲೇ ಮಾಡಬೇಕು ಅಂತ ಮಾಡಿದ್ದೀವಿ. ಅದೆಲ್ಲದಕ್ಕಿಂತ ಹೆಚ್ಚಿಂದು ಅನಂತಕುಮಾರ್ ಅವರ ಚಲನಚಿತ್ರ ಮಾಡಬೇಕು ಅಂತ 1 ವರ್ಷದಿಂದ ವೈನಿಯವರ ಜೊತೆ ಮಾತಾಡ್ತಾ ಇದ್ವಿ. ಇವತ್ತು ಅದಕ್ಕೆ ಒಂದು ಸ್ವರೂಪವನ್ನು ಚರ್ಚೆ ಹೋದವಾರನೂ ಮಾಡಿದೆ ನಾನು. ಇವತ್ತು ಅದರ ಘೋಷಣೆಯನ್ನು ಮಾನ್ಯ ಗಟ್ಟಿಯಾಚಾರ್ ಅವರು ಮಾಡಿ ಅದಕ್ಕೆ ಒಂದು ಗಟ್ಟಿಯಾದಂಥ ಒಂದು ತಳಪಾಯನ್ನು ಹಾಕಿದ್ದಾರೆ. ಆದಷ್ಟು ಶೀಘ್ರದಲ್ಲಿ
ನಮ್ಮೆಲ್ಲ ವಿಶೇಷವಾಗಿ ನರೇಶ್ ಅವರು, ನಮ್ಮಂತೆ ಬೆಳೆದಂಥ ನೂರಾರಲ್ಲ ಸಾವಿರಾರು ಜನ ಕಾರ್ಯಕರ್ತರು ಇಡೀ ದೇಶದಲ್ಲಿದ್ದಾರೆ. ಅವರಿಂದ ಪ್ರೇರೇಪಣೆ ಪಡೆದಂಥ ಬೆಳೆದಂಥ ಕಾರ್ಯಕರ್ತರು, ಅದು ಸಂಘ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ವಿದ್ಯಾರ್ಥಿ ಪರಿಷತ್ ಇರ್ಬೋದು, BJP ಅಂತೂ ಸರಿ. ಹಾಗಾಗಿ ಅವರೆಲ್ಲರ ಒಂದು ಅಭಿಪ್ರಾಯ ಅಂದರೆ ಅವರವರ ಅನುಭವಗಳನ್ನ ತಗೊಂಡು ಒಂದು ಚಿತ್ರಕಥೆ ರೆಡಿ ಮಾಡಿ ಅದನ್ನು ಚಲನಚಿತ್ರದ ಮುಖಾಂತರ ಕೊಡುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ. ಆ ಸಂಕಲ್ಪವನ್ನು ನಾವೆಲ್ಲ ಕಟಿಬದ್ಧರಾಗಿ ನಿರ್ವಹಿಸ್ತೀವಿ ಅಂತ ಈ ಒಂದು ಶುಭದಿಂದ ಹೇಳ್ತಾ, ಈ ಒಂದು ಚಲನಚಿತ್ರ ನಮ್ಮ ಅತ್ತಿಗೆಯವರು ಹೇಳಿದಂತೆ ಸರಸ್ವತಿ ಬಾಯಿ ನಮ್ಮ ತಾಯಿಯವರು, ನಮ್ಮ ತಂದೆ, ಅವರು ಇಡೀ ಜೀವನವನ್ನು ದಾಸ ಸಾಹಿತ್ಯದಲ್ಲಿ ಕಳೆದವರು. ಅವರ ವೃತ್ತಿಯಿಂದ ಶಿಕ್ಷಕರಾದರೂ ಆ ಶಿಕ್ಷಕ ವೃತ್ತಿಯನ್ನು VRS ತಗೊಂಡು ಪ್ರವೃತ್ತಿಯಿಂದ ತಮ್ಮ ದಾಸ ಸಾಹಿತ್ಯದ ಪ್ರಾಕ್ಟೀಸನ್ನು ತಾವು ಇರೋವರೆಗೆ ಮಾಡಿದವರು. ಸುಮಾರು 17 ಪುಸ್ತಕಗಳನ್ನು ನಾವು ನಮ್ಮ ಸರಸ್ವತಿ ಕಲಾ ಶಿಕ್ಷಣ ಟ್ರಸ್ಟ್ ಅಂತಿತ್ತು, ಅದರ ಮುಖಾಂತರ ಮಾಡ್ತಾ ಇದ್ದೆ. ಗುರುಗಳ ಪೇಜಾವರ ಶ್ರೀಗಳಿರ್ಬೋದು, ಸತ್ಯಾತ್ಮರು, ಸತ್ಯ ಪ್ರಮೋದರು, ಎಲ್ಲ ಗುರುಗಳ ಆಶೀರ್ವಾದವನ್ನು ಪಡೆದು ಅವರು ದಾಸ ಸಾಹಿತ್ಯನ ಸ್ವತಃ ಸಾವಿರಾರು ಹಾಡುಗಳನ್ನ ಹಾಡ್ತಾ ಇದ್ದರು. ಆ ಹಾಡುಗಾರಿಕೆ ನಮ್ಮನೇಲಿ ನನಗೆ ಬಂದಿಲ್ಲ, ನಮ್ಮ ದೊಡ್ಡಣ್ಣನಿಗೂ ಬರಲಿಲ್ಲ. ಸಮೀರ್ ಒಬ್ಬರು ಅದರಲ್ಲಿ ಹಾಡುಗಾರ, ಸಂಗೀತ ಒಂದು ಅವ್ರು ಹಾಡ್ತಾರೆ. ಆ ಒಂದು ಪ್ರೇರಣೆ ನನಗಿವತ್ತು ದಾಸ ಸಾಹಿತ್ಯದ ದಾಸರ ಚಲನಚಿತ್ರ ಮಾಡಲಿಕ್ಕೆ ಬಂದಂಥದ್ದು. ಆ ಪ್ರೇರಣೆ ಗುರುಗಳ ಒಂದು ಆಶೀರ್ವಾದದಿಂದ ಮುಂದುವರಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಯಾವುದೇ ಮೂವಿ ಕಮರ್ಷಿಯಲ್ ಮುಖಾಂತರ ನಾವು ಥಿಯೇಟರ್ ಮುಖಾಂತರ ಕೊಡ್ತಿರುವುದು, ಆದರೆ ಕಮರ್ಷಿಯಲ್ ಇನ್ಕಮ್ಗಾಗಿ ಮಾಡುವಂಥ ಕೆಲಸ ಅಲ್ಲ. ಇದು ಜೀವನದ ಒಂದು ಸಂಕಲ್ಪವಾಗಿ ತಗೊಂಡದ್ದು. ಮುಂದಿನ ಪೀಳಿಗೆಗೆ ಮುಂದೆ 50 ವರ್ಷ 100 ವರ್ಷ ಆದಮೇಲೆ ಮಕ್ಕಳಿಗೆ ನಾವು ದಾಸರ ಬಗ್ಗೆ ಪರಿಚಯ ಮಾಡಬೇಕಂದ್ರೆ ಈ ಚಲನಚಿತ್ರಗಳ ಮನೇಲಿ ಹಾಕೊಂಡು ನೋಡ್ತಕ್ಕಂಥದ್ದು ಆ ಪ್ರವೃತ್ತಿ ಮಕ್ಕಳಲ್ಲಿ ಬೆಳೀಲಿ. ದಾಸ ಸಾಹಿತ್ಯ ಕಲಿಯೋ ಜೊತೆಗೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು, ವಿಶೇಷವಾಗಿ ನಮ್ಮ ಕೌಟುಂಬಿಕ ಜೀವನ ಪದ್ಧತಿಯನ್ನು, ಸಮಾಜದಲ್ಲಿ ಅಂಕುಡೊಂಕುಗಳು ತಿದ್ದುವಂಥ ಕೆಲಸಗಳು ಎಲ್ಲವನ್ನೂ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ನಾವು ಧಾರ್ಮಿಕತೆಯತ್ತ, ನಮ್ಮ ಆತ್ಮೋದ್ಧಾರದತ್ತ ಹೋಗುವಂಥ ಮಾರ್ಗವನ್ನು ದಾಸರೇನು ತೋರಿಸಿದ್ದಾರೆ. ನಮ್ಮ ಒಂದು ಕಿರು ಸೇವೆಯಲ್ಲಿ ಇದನ್ನು ಚಲನಚಿತ್ರದ ಮಾಧ್ಯಮದ ಮುಖಾಂತರ ಕೊಡುವಂಥ ಒಂದು ಪ್ರಯತ್ನ ತಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದಗಳು. ನಾನು ಆ್ಯಕ್ಟಿಂಗ್ ಅನ್ನುವಂಥ ನನಗೊಂದು ಸಣ್ಣ ಟ್ಯಾಲೆಂಟು, ಹಾಗೆ ಸ್ವಲ್ಪ ಹಾಡು ಹೇಳ್ತೀನಿ. ಅದೆಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ. ಹಾಗಾಗಿ ಈ ಚಲನಚಿತ್ರಗಳು ಮೊದಲಿಂದನೂ ನನಗೆ ತುಂಬ ಆಸಕ್ತಿ. ಈ ಥರ ಕಥೆಗಳೆಲ್ಲನೂ ಚಿಕ್ಕವನಿಂದನೂ ಕೇಳಿ ಇದು ಜಗನ್ನಾಥ ದಾಸರಿಂದ ಶುರುವಾಗಿರುವಂಥ ಒಂದು ನನಗೆ ಈ ಆಪರ್ಚುನಿಟೀಸ್ ಸಿಗ್ತಾ ಇದೆ. ಇದನ್ನು ನಾವು ಒಂದು ಕುಟುಂಬದಲ್ಲೂ ಆಗಿದೆ. ಇವಾಗ ಇವರು ತಿರುಗುಂಜಿ ಸಿಕ್ಕರೆ ನಾನು ಬಹುಶಃ ಅವ್ರಿಗೆ ಅದೇ ಭಾವನೆ ನನಗೂ ಅಷ್ಟೇ, ವಿಜಯದಾಸರಂತಲೇ ಅವಾಗ ಹಾಗೇ ಆಗಿದೆ. ಈಗಾಗಲೇ ಮೊದಲನೇ ಭಾಗದಲ್ಲಿ ನಂದು ಪ್ರಸನ್ನ ವೆಂಕಟದಾಸರಾಗಿ ಒಂದು ಸಣ್ಣದೊಂದು ಪಾತ್ರ ಮಾಡಿದ್ದೆ ವಿಜಯದಾಸರಲ್ಲಿ. ಎರಡನೇ ಭಾಗದಲ್ಲಿ ನನ್ನ ಮೊದಲು ಮಾಡಿದ್ದು ಪಾತ್ರ ಗೋಪಾಲದಾಸರಾಗಿ ಮತ್ತೆ ಇಲ್ಲಿ ಬರ್ತದೆ. ಇದು ಹೇಗೆ ಅಂದರೆ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಇದೊಂದು ಪ್ರಿಕ್ವೆಲ್ ಥರ ಆಗುತ್ತೆ, ಇದು ಸಿಕ್ವೆಲ್ಗಿಂತ. ಯಾಕೆಂದರೆ ಇದು ಹಿನ್ನೆಲೆ ಹೇಳಿ ಮತ್ತೆ ಮುಂದೆ ಕಥೆ ಮುರಿಸ್ಕೊಂಡು ಹೋಗ್ತೀವಿ. ಗೋಪಾಲದಾಸರು ಒಂದು ಏನೋ ಒಂದು ಅವ್ರ ಪಾತ್ರ ಇದೆ, ಅದು ವಿಜಯದಾಸರ ಕಥೆಯಲ್ಲಿ ತುಂಬ ಮುಖ್ಯವಾದ ಪಾತ್ರ ಇದು. ಹೇಗೆಂದರೆ ನಮ್ಮ ಇವಾಗ ಮತ್ತೆ ಹೇಳ್ತೀವಿ ಮಲ್ಟಿವರ್ಸ್ ಅಂತ ಹೇಳ್ತೀವಿ. ಎಲ್ಲರೂ ಅವೆಂಜರ್ ಸೂಪರ್ ಸ್ಟಾರ್ಸ್ ಎಲ್ಲರೂ ಬರ್ತಾರಲ್ಲ, ಆ ಥರ ಈ ದಾಸರದ್ದು ಹಾಗೇನೆ. ಒಂದು ದಾಸರ ಚಿತ್ರ ಅಂದರೆ ವಿಜಯದಾಸರು ಬರ್ತಾರೆ, ಗೋಪಾಲದಾಸರು ಬರ್ತಾರೆ, ಜಗನ್ನಾಥದಾಸರು ಬರ್ತಾರೆ, ಪ್ರಸನ್ನ ವೆಂಕಟದಾಸರು ಬರ್ತಾರೆ. ಹೀಗಾಗಿ ಈ ಥರ ಕಥೆಗಳು ಏನು ಜಾಸ್ತಿ ದೂರ ಏನಾಗಿಲ್ಲ. ನಮ್ಮ ನಾಡಲ್ಲೇ, ನಮ್ಮ ಕರ್ನಾಟಕದಲ್ಲೇ ಹತ್ತತ್ರ ಆಗಿರುವಂತಹ ಕಥೆಗಳು. ಜಾಸ್ತಿ ದೂರನೂ ತುಂಬ ಹಿಂದೆನೂ ಆಗಿಲ್ಲ, ಇತ್ತೀಚೆಗೆ 300 ವರ್ಷ 200 ವರ್ಷ ಇಷ್ಟೆಲ್ಲ ಆಗಿರೋದು, 500 ವರ್ಷದ ಈಚೆಗೆ ಆಗಿರೋದೆಲ್ಲನೂ. ಹಾಗಾಗಿ ಇದು ಐತಿಹಾಸಿಕವೂ ಹೌದು, ಧಾರ್ಮಿಕವೂ ಹೌದು. ಈ ಥರ ಕಥೆಗಳು ಎಲ್ಲ ಮನೆಗಳಿಗೂ ಮುಟ್ಟಬೇಕು. ಮುಖ್ಯವಾಗಿ ಮಕ್ಕಳಿಗೆ ನಮ್ಮ ಚಿತ್ರಗಳು ಬಂದು ಮಕ್ಕಳೆಲ್ಲರೂ 2 ಗಂಟೆ ಕಾಲ ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ಮುಗ್ಧರಾಗಿ ನೋಡ್ತಾರಲ್ಲ, ಅದೇ ನಮಗೆ ದೊಡ್ಡ ಬಂದಿರುವಂತಹ ಒಂದು ಪುರಸ್ಕಾರ. ಈ ಥರ ಸಂದರ್ಭಗಳು ಮತ್ತೆ ಬರ್ತಾ ಇರಲಿ. ತಾವು ಹೀಗೆ ಈ ಕಥೆಗಳನ್ನು, ಈ ಸಂದೇಶವನ್ನು ತಮ್ಮ ಮೀಡಿಯಾ ಮೂಲಕ ಎಲ್ಲರಿಗೂ ತಲುಪಿಸ್ರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಹರೇ ಶ್ರೀನಿವಾಸ. ಅಂತಾರಾಷ್ಟ್ರೀಯ ಹರಿದಾಸ್ ಸಮ್ಮೇಳನದಲ್ಲಿ ಭಾಗವಹಿಸಿ ಬಂದೆ. ಅಲ್ಲಿ ನಮ್ಮ ಸಂಕೀರ್ತನ ಅನ್ನೋ ಚಿತ್ರದ ಟೀಸರ್ ಬಿಡುಗಡೆ ಇತ್ತು. ಅಲ್ಲಿ ನಾನು ಹೇಳಿದ ಮಾತುಗಳೇ ಬಹುಶಃ ಇಲ್ಲೂ ಹೇಳಬಹುದಂತ ಪ್ರಸ್ತುತವಾಗಿದೆ. ಅದೇನು ಅಂದರೆ, ನಮ್ಮಲ್ಲಿ ಹಿಸ್ಟ್ರಿ ರಿಪೀಟ್ಸ್, ಇತಿಹಾಸ ಪುನರಾವರ್ತನೆ ಅನ್ನೋ ಒಂದು ಮಾತಿದೆ. ಇದು ನಮ್ಮ ದಾಸ ಸಾಹಿತ್ಯದ ಇತಿಹಾಸದಲ್ಲಿ ಮತ್ತು ನಮ್ಮ ಚಲನಚಿತ್ರದ ಇತಿಹಾಸ ಎರಡಕ್ಕೂ ಅನ್ವಯ ಆಗುತ್ತೆ.
ದಾಸಾಹಿತ್ಯ ಇತಿಹಾಸದಲ್ಲಿ ವಿಜಯನಗರದ ಸಾಮ್ರಾಜ್ಯ ಅತ್ಯಂತ ಉನ್ನತ ಸ್ಥಿತಿಯಲ್ಲಿದ್ದಾಗ ಶ್ರೀ ವ್ಯಾಸತೀರ್ಥರು, ಪುರಂದರದಾಸರು, ಕನಕದಾಸರು ಈ ಎಲ್ಲ ಮಹಾಮಹಿಮರ ಒಂದು ಅತ್ಯಂತ ಉತ್ತುಂಗ ಸ್ಥಿತಿಯಲ್ಲಿ ನಾವು ದಾಸಾಹಿತ್ಯವನ್ನು ನೋಡಿದ್ರೆ, ನಂತರ ವಿಜಯನಗರ ಸಾಮ್ರಾಜ್ಯ ಪತನ ಆದಾಗ ಸುಮಾರು 2 ಶತಮಾನಗಳ ಕಾಲ ಆ ದಾಸಾಹಿತ್ಯ ದಾಸರುಗಳು ಎಲ್ಲ ಲುಪ್ತವಾದಂಥ ಸಂದರ್ಭ. ಆಗ ವಿಜಯದಾಸರ ಅವತಾರ ಆಗುತ್ತೆ. ವಿಜಯದಾಸರು ಮತ್ತೆ ಇಡೀ ದಾಸಾಹಿತ್ಯದ ಪುನರ್ಜೀವನಕ್ಕೆ ಕಾರಣ ಆಗ್ತಾರೆ. ಅವರಿಂದ ಮತ್ತೆ ನಾವು ಪುರಂದರದಾಸ ಚರಿತ್ರೆ ಆಗಲಿ ಅಥವಾ ಇಂದಿನ ಎಲ್ಲ ದಾಸಾಹಿತ್ಯದ ಮಹತ್ವದ ಕೃತಿಗಳೆಲ್ಲ ನಮಗೆ ಮತ್ತೆ ಇಡೀ ನಾಡಿನ ಜನಕ್ಕೆ ಪರಿಚಯ ಮಾಡಿಕೊಳ್ಳುವಂಥ ಒಂದು ಮಹತ್ವದ ಕಾರ್ಯ ವಿಜಯದಾಸರು ಮಾಡಿಕೊಡ್ತಾರೆ. ಹಾಗಾಗಿ ಇಂದು ಅವರ ಆರಾಧನೆ ನಿಮಿತ್ತ ಈ ಒಂದು ವಿಚಾರವನ್ನು ನೆನಬೇಕಾದ್ದು, ಅವರ ಮಹತ್ವದ ಕೊಡುಗೆಗಳೆಲ್ಲದೊಂದು. ಇನ್ನು ನಮ್ಮ ಚಲನಚಿತ್ರ ಇತಿಹಾಸಕ್ಕೆ ಬಂದರೆ 50 ವರ್ಷಗಳ ಹಿಂದೆ ರಾಜ್ಕುಮಾರ್ ಅವರು ಅಭಿನಯಿಸಿದ ಭಕ್ತ ಕನಕದಾಸ, ಪುರಂದರದಾಸ, ಮಂತ್ರಾಲಯ ಮಹಾತ್ಮೆ ಈ ಎಲ್ಲ ಚಿತ್ರಗಳ ಒಂದು ಕಾಲ ಮುಗಿದು ಹೋಗಿತ್ತು. ಸುಮಾರು 50 ವರ್ಷ ನಂತರ ಅಂತಹ ಯಾವುದೇ ಚಿತ್ರಗಳು ಬರದೇ ಇದ್ದಾಗ ಮಧುಸೂದನ್ ಹವಾಲ್ದಾರ್ ಅವರು ಜಗನ್ನಾಥ ದಾಸರ ಚಿತ್ರವನ್ನು ಮಾಡಿ ಒಂದು ರೀತಿಯಲ್ಲಿ ದಾಸ ಸಾಹಿತ್ಯದ ಚಿತ್ರಗಳ ಪುನರ್ಜೀವನಕ್ಕೆ ಕಾರಣರಾದರು. ಇದು ಒಂದು ರೀತಿ, ಅದೊಂದು ಇತಿಹಾಸ ಆದರೆ ಇದೊಂದು ಇತಿಹಾಸ. ಸೊ ಆ ಕಾರಣದಿಂದ ಇದನ್ನೇ ನಾನು ಉಡುಪಿನಲ್ಲಿ ಕೂಡ ಹೇಳಿದೆ, ಈ ಜಗನ್ನಾಥ ದಾಸರು ನಮ್ಮ ಇನ್ನೊಂದು ರೀತಿಯ ದಾಸ ಸಾಹಿತ್ಯದ ಚಿತ್ರಗಳಿಗೆ ಕಾರಣ ಪುನರ್ಜೀವನ ಕೊಟ್ಟಿದೆ ಅಂತ. ಆ ನಿಟ್ಟಿನಲ್ಲಿ ಇವಾಗ ವಿಜಯದಾಸರು ಭಾಗ 2 ಆರಂಭ ಆಗಿದೆ. ವಿಜಯದಾಸರ ಚಿತ್ರದ ವಿಚಾರವಾಗಿ ಹೇಳಬೇಕು ಅಂತಂದರೆ, ನಾವು ಮೊದಲು ಬಹಳ ಆರಂಭದಲ್ಲಿ ಯೋಚನೆ ಮಾಡಿದಾಗ ಒಂದೇ ಚಿತ್ರದಲ್ಲಿ ಇಡೀ ವಿಜಯದಾಸರ ಚರಿತ್ರೆಯನ್ನು ತರಬಹುದು ಅಂತ ಯೋಚನೆ ಮಾಡಿದ್ದುಂಟು. ಆದರೆ ಆನಂತರ ಅದು ರೂಪುಗೊಳ್ತಾ ಹೋದಂಗೆ ಇಲ್ಲ, ಅದು ಸಾಧ್ಯ ಆಗೋದಿಲ್ಲ, ಅಷ್ಟೊಂದು ದೊಡ್ಡ ಚರಿತ್ರೆಯನ್ನು ಒಂದು ಚಿತ್ರದಲ್ಲಿ ಹಿಡಿದಿಡೋದು ಕಷ್ಟ ಅಂಥೇಳಿ ಅದರ 2ನೇ ಭಾಗದ ತೀರ್ಮಾನ ಮಾಡಿದ್ವಿ. ಇವಾಗ 2ನೇ ಭಾಗದಲ್ಲಿ ಎಲ್ಲ ಉಳಿದ ಅಂಶಗಳನ್ನು ಸೇರಿಸ್ತಾ ಇದ್ದೀವಿ. ಇದರ ಚಿತ್ರಕಥೆಯ ತಾಂತ್ರಿಕ ಅಂಶವಾಗಿ ಈಗ ಗೋಪಾಲದಾಸರು ಪಾತ್ರಧಾರಿ ಇದ್ದಾರೆ. ಗೋಪಾಲದಾಸರು ಅವರ ಒಂದು ರೀತಿಯಲ್ಲಿ ಪ್ರಥಮ ಶಿಷ್ಯರು. ವಿಜಯದಾಸರ ಜೀವನ ಜೊತೆಗೆ ಗೋಪಾಲದಾಸರ ಜೀವನ ಮತ್ತು ವಿಜಯದಾಸರ ನಂತರದ ಹೆಸರೇ ಗೋಪಾಲದಾಸರ ಕಾಣುತ್ತೆ. ಹಾಗಾಗಿ ಇಡೀ ಚಿತ್ರದ ನಿರೂಪಣಾ ಶೈಲಿಯನ್ನು ಆದಷ್ಟು ನಾನು ಗೋಪಾಲದಾಸರ ಮುಖೇನ ಹೇಳುವಂಥ ಪ್ರಯತ್ನವನ್ನು ಇದನ್ನು ಮಾಡಿದ್ದೀನಿ. ಇದು ಅವರ ಮೂಲಕ ನಾವು ಇಡೀ ವಿಜಯದಾಸರ ಚಿತ್ರಣವನ್ನು ಕಟ್ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಚಿತ್ರದಲ್ಲಿ ವಿಜಯದಾಸರಷ್ಟೇ ಗೋಪಾಲದಾಸರ ಪಾತ್ರ ಕೂಡ ಅತ್ಯಂತ ಮುಖ್ಯ ಆಗುತ್ತೆ. ಇನ್ನು ಪ್ರೀಕ್ವೆಲ್ ಮತ್ತೆ ಸೀಕ್ವೆಲ್ ಎರಡೂ ಆಗುತ್ತೆ. ಅಂದರೆ ಒಂದು ಇವಾಗ ಕಥೆ ಮುಂದುವರೆದ ಭಾಗ ಅದು ಸೀಕ್ವೆಲ್. ಆದರೆ ಇಲ್ಲಿನ ಪಾತ್ರಗಳಿದೆಯಲ್ಲ, ಗೋಪಾಲದಾಸರ ಪಾತ್ರಗಳಾಗಲಿ ವಿಜಯದಾಸರ ಪಾತ್ರ ಆಗಲಿ, ಅದು ಅಲ್ಲೂ ಇತ್ತು ಮತ್ತು ಇಲ್ಲೂ ಕಂಟಿನ್ಯೂ ಆಗ್ತಾ ಇದೆ. ಅರಣಮ್ಮನ ಪಾತ್ರ ಎಲ್ಲವೂ ಅಲ್ಲೂ ಇತ್ತು ಇಲ್ಲೂ ಕಂಟಿನ್ಯೂ ಆಗುತ್ತೆ. ಒಂದು ರೀತಿ ಕಥಾಭಾಗನೂ ಕಂಟಿನ್ಯೂ ಆಗುತ್ತೆ, ಕೆಲವು ಪಾತ್ರಗಳು ಕಂಟಿನ್ಯೂ ಆಗುತ್ತೆ. ಈಗ ಪ್ರಸನ್ನ ವೆಂಕಟದಾಸರಲ್ಲಿ ಅವರು ಅದು ಬೇರೆ ಪಾತ್ರ ಆದರೂ ಕೂಡ ವಿಜಯದಾಸ ಚಿತ್ರ ಮಾತ್ರ ಗೋಪಾಲದಾಸರಿಗೆ ಕಾಣಿಸ್ಕೊತಾ ಇದ್ದಾರೆ. ಆ ಥರದ್ದು ಕಂಟಿನ್ಯೂ ಆಗ್ತಾ ಇದೆ. ಆಮೇಲೆ ಈ ಚಿತ್ರದಲ್ಲಿ ನಾವು ಮುಖ್ಯವಾಗಿ ವಿಜಯದಾಸರ ಒಂದು ಅವರ ಗುಣಲಕ್ಷಣವನ್ನು ಮೇಜರಾಗಿ ನಾವು ಗಮನಿಸಿದಂಥ ಗುಣಲಕ್ಷಣವನ್ನು, ಅಂದರೆ ಅವರು ಈಗ ಮೊನ್ನೆ ಉಡುಪಿನಲ್ಲಿ ಪರ್ಯಾಯ ಸ್ವಾಮಿಗಳಾದಂಥ ಪುತ್ತಿಗೆ ಸ್ವಾಮಿಗಳು ಒಂದು ವಿಚಾರವನ್ನು ಹೇಳಿದ್ರು ಮಾತಾಡ್ತಾ, ಈ ಜಗತ್ತಿನ ಅನೇಕ ಸಮಸ್ಯೆಗಳಿಗೆ, ಯುದ್ಧಗಳಾಗಲಿ ಅಥವಾ ವೈಮನಸ್ಯಗಳಾಗಲಿ, ಪರಸ್ಪರ ದೇಶದ ನಡುವಿನ ಕಾದಾಟಗಳಾಗಲಿ, ಯಾವುದೇ ಆಗಲಿ ಅಥವಾ ಇಂಡಿವಿಜುವಲ್ ಆಗಲಿ, ಈ ಅಹಮಿಕೆ ಅನ್ನೋದಿದೆಯಲ್ಲ ಅದೊಂದು ದೊಡ್ಡ ದೋಷ, ಮನುಷ್ಯನ ದೋಷ. ಈ ಅಹಮಿಕೆಯಿಂದನೇ ಅನೇಕ ಸಮಸ್ಯೆಗಳು ಹುಟ್ಟುತ್ತೆ ಅನ್ನೋ ಒಂದು ಮಾತನ್ನು ಮೊನ್ನೆ ಅವರು ಹೇಳಿದ್ರು. ಇಲ್ಲಿ ವಿಜಯದಾಸರ ಇಡೀ ವ್ಯಕ್ತಿತ್ವದಲ್ಲಿ ನಾವು ಕಾಣ್ತಾ ಹೋಗೋದು, ಅವ್ರಿಗಂತೂ ಒಂದು ಲವಲೇಶವೂ ಅಹಮಿಕೆ ಅನ್ನೋದಿರಲಿಲ್ಲ. ಆದರೆ ಇರುವಂಥ ದೋಷವಿರುವಂಥ ಅನೇಕ ಜನರ ಅಹಮಿಕೆಯನ್ನು ತೊಡೆದುಹಾಕಿ ಅವ್ರನ್ನ ಉದ್ಧಾರ ಮಾಡಿದಂಥ ಮಹಾನ್ ವ್ಯಕ್ತಿತ್ವ ಅವರು. ಅದಕ್ಕೋಸ್ಕರ ಅವರು ಬರಲಿ ಅಂತ ತಮ್ಮದೇ ಕಾಯ್ತಾ ಇರಲಿಲ್ಲ. ಅವರು ಇದ್ದಲ್ಲಿಗೆ ಹೋಗ್ತಾ ಇದ್ರು. ಜಗನ್ನಾಥದಾಸರು ಇದ್ದಲ್ಲಿಗೆ ಹೋದರು, ಗೋಪಾಲದಾಸರು ಇದ್ದಲ್ಲಿಗೆ ಹೋದರು. ಸೊ ಹೀಗೆ ಯಾರು ಎಲ್ಲಿರ್ತಾರೋ ಅವರಲ್ಲಿ ಒಂದು ದೊಡ್ಡ ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವದಲ್ಲಿ ಒಂದು ಸಣ್ಣ ದೋಷ ಇದೆ, ಪಾಂಡಿತ್ಯದ ಅಹಮಿಕೆ ಇರ್ಬೋದು, ಬೇರೆ ಪ್ರತಿಷ್ಠೆಯ ಅಹಮಿಕೆ ಇರ್ಬೋದು. ಆದರೆ ಆ ಅಹಮಿಕೆಯನ್ನು ತಾವೇ ಹೋಗಿ ತೊಡೆದು ಹಾಕಿ ಅವರನ್ನು ಉದ್ಧಾರ ಮಾಡಿ ಅವರ ಮೂಲಕ ಇಡೀ ನಾಡಿನ ಉದ್ಧಾರಕ್ಕೆ ಅವರಿಂದ ಕೊಡುಗೆಗಳನ್ನು ಕೊಡಿಸಿದಂಥ ಮಹನೀಯರು. ಇಂತಹ ಅಂಶಗಳನ್ನು ನಾವು ಆದಷ್ಟು ಈ ಚಿತ್ರದಲ್ಲಿ ಹೈಲೈಟ್ ಮಾಡೋದ್ರ ಮೂಲಕ ವಿಜಯದಾಸರ ಮತ್ತು ಕೃತಿಗಳು, ಅವರ ಅದ್ಭುತವಾದ ಕೃತಿಗಳು ಈ ಚಿತ್ರದಲ್ಲಿವೆ. ಜೊತೆಗೆ ಇಂತಹ ಅವರ ವ್ಯಕ್ತಿತ್ವದ ಭಾಗವನ್ನು ಹೈಲೈಟ್ ಮಾಡ್ತಾ ಇದೆ. ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ಅದರ ಮುಂದುವರೆದ ಒಂದು ಭಾಗವಾಗಿ ವಿಜಯದಾಸರ ಪಾರ್ಟ್ 2 ಇದರ ಒಂದು ಚಲನಚಿತ್ರವನ್ನು ಮಾಡುವಂಥ ಪ್ರಯತ್ನ ಮಾಡಿರುವಂತಹ ನಿರ್ಮಾಪಕರು, ನಿರ್ದೇಶಕರಾದಂತಹ ಮಧುಸೂದನ್ ಹವಾಲ್ದಾರರಿಗೆ ಮತ್ತು ತ್ರಿವಿಕ್ರಮ್ ಜೋಶಿ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇದರಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು
ಅರಳಮ್ಮನ ಪಾತ್ರವನ್ನು ಮಾಡ್ತಾ ಇದ್ದೀನಿ. ಅದು ವಿಜಯದಾಸರ ಒಂದು ಪತ್ನಿಯ ಪಾತ್ರ. ಭಾಗ 1ರಲ್ಲೂ ಕೂಡ ಮಾಡಿದ್ದೇನೆ, ಅದರ ಮುಂದುವರೆದ ಭಾಗದಲ್ಲೂ ಕೂಡ ನಾನೇ ಮಾಡ್ತಾ ಇದ್ದೇನೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಪ್ರತಿಯೊಂದು ಚಿತ್ರತಂಡದ ಪ್ರತಿಯೊಂದು ವ್ಯಕ್ತಿಗೂ ಹಾಗೂ ಇದರ ಬೆನ್ನೆಲುಬಾಗಿ ನಿಂತಿರುವಂತಹ ಮೀಡಿಯಾ ವರ್ಗದವರೆಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಈಗ ಇದನ್ನು ಹೈಲೈಟ್ ಮಾಡೋ ಒಂದು ಕೆಲಸಕ್ಕೆ ನಿಮ್ಮ ಮಡಿಲಿಗೆ ಹಾಕಿದ್ದೀವಿ. ಈ ಚಿತ್ರದ ಈ ಮಗು ನಿಮ್ಮ ಮೂಲಕ ದೊಡ್ಡದಾಗಿ ಬೆಳೆದು ಯಶಸ್ಸು ಕಾಣಬೇಕು ಅನ್ನೋ ಒಂದು ಹಂಬಲ ನಮ್ಮಲ್ಲಿದೆ. ನಮಸ್ಕಾರ. ನಿಮಿಷ ಸರ್, ಬ್ಯಾನರ್ ಸರ್ ಇಲ್ಲೇ ಒರಿಜಿನಲ್ಲೇ ಇದ್ದೀರಾ ನೀವು? ಬ್ಯಾನರ್ ಹಾಕಬೇಕು. ಒಂದೇ ನಿಮಿಷ. ಓಕೆ ಸರ್.